ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲೇಡ್ ಫೆರು ಚಾನಲ್. 20/30 ಡೂಪ್ಲೆಕ್ಸ್ ಮನೆ ತೋರಿಸ ಬಂದಿದ್ದೀನಿ. ಆಂಜನಾಪುರ 10th ಬ್ಲಾಕು ಬಸ್ ಡಿಪೋ ಹಿಂದ್ಗಡೆ ಅಥವಾ ದಯಾನಂದ ಸಾಗರ್ ಸ್ಕೂಲ್ ಹಿಂದ್ಗಡೆ, ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು, ಡೂಪ್ಲೆಕ್ಸ್ ಮನೆ. ಫ್ರಂಟ್ ಎಲಿವೇಷನ್ ವೆಸ್ಟ್ ಫೇಸಿಂದು. ರಸ್ತೆ ಬಂದು 30 ಅಡಿ. ಮನೆ ಒಳಗಡೆ ಹೋಗೋಣ. ಕಾರ್ ಪಾರ್ಕಿಂಗು, ಸೆರಾಮಿಕ್ ಟೈಲ್ಸ್ ಫ್ಲೋರಿಂಗು. ಆಪೋಸಿಟ್ ನಮಗೆ 1 RK ಸಿಗುತ್ತೆ. CNC ಕಟ್ಟಿಂಗು, ಬಿಗ್ ಗುಡ್ 2 ಗೇಟ್ನ ಕೊಟ್ಟಿರುವಂಥದ್ದು. ನಿಮಗೆ ಕಾವೇರಿ ಪಾಯಿಂಟಲ್ಲಿ ಬರುತ್ತೆ. ಇದು ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸು, ಎಲೆಕ್ಟ್ರಿಕ್ ಪಾಯಿಂಟು. ಪಾರ್ಕಿಂಗ್ ಲೇಔಟ್ ಈ ಥರ ಇದೆ. 1 RK ತೋರಿಸ್ಕೊಡ್ತೀನಿ. ಬೋರ್ವೆಲ್ಲು, ಸಂಪು, ಹಾಗೆ ಈ ಕಡೆ ತೋರಿಸಿ ಕಾಮನ್ ಟಾಯ್ಲೆಟು. ಓಕೆ, ಎಕ್ಸಾಕ್ಟ್ ಅನಿಸುತ್ತೆ. ಇದು 1 RKಯ ಒಂದು ಬಾತ್ರೂಮ್ ಆಗಿರುತ್ತೆ. ಹಾಗೆ ಇದು ಸಂಪು, 10,500 ಲೀಟರು ಕ್ಲೋಸ್ ಮಾಡ್ತಾ ಇರೋದು. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಈ ಥರ ಬರುತ್ತೆ. ಚಿಕ್ಕ ಪುಟ್ಟ ವಸ್ತು ಇಟ್ಟಿದ್ದಾರೆ, ಬಿಕಾಸ್ ಇನ್ನೂ ವರ್ಕ್ ಪೆಂಡಿಂಗ್ ಇದೆ. ಹಾಗಾಗಿ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಸೆಟ್ ಬ್ಯಾಕ್ ಹೋಗೋದಕ್ಕೋಸ್ಕರನೇ ಒಂದು ಡೋರ್ ಇದೆ. ಅದಕ್ಕೆ 2 ಲಾಕರ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಎಲ್ಲ ಟೀಕುಡ್ ವಿಂಡೋಗಳು. ಆ್ಯಕ್ಚುಲಿ ಈ ರೂಮ್ಗೆ 3 ವಿಂಡೋಗಳಿದೆ. ವೆಂಟಿಲೇಷನ್ ಚೆನ್ನಾಗಿ ಬರುತ್ತೆ. ಆಫೀಸ್ ಥರ ಆದರೂ ಅಥವಾ ಬಾಡಿಗೆಗಾದರೂ ನೀವು ಕೊಟ್ಕೋಬೋದು. ಮನೆ ಎದುರುಗಡೆನೇ ನಾಯಿ ಇದೆ, ಹಾಗಾಗಿ ಸೌಂಡ್ ಬರ್ತಾ ಇರುತ್ತೆ. ನೋಡಿ, ಈ ಕಡೆ ಸೈಡ್ ನಮಗೆ ತುಂಬ ಗ್ಯಾಪ್ ಇದೆ. ಗ್ಯಾಸ್ ಪಾಯಿಂಟು ಅಥವಾ ಬೇರೆ ಥರ ಯಾವ ಯೂಸ್ ಮಾಡ್ಕೋಬೋದು. ಈ ಸ್ಪೇಸ್ನ ಮಾಡಿಕೊಡ್ತಾರೆ. ಇದು ಒಂದು ಪಾರ್ಕಿಂಗ್ ಲೇಔಟು. ಸ್ಟೇರ್ ಕೇಸ್ ಬಂದು ನಮಗೆ 3 ಅಡಿ ವೈಡಾಗಿ ಇದೆ. ಈ ಮನೆ ನಂಬರ್ ಬಂದು 801 801. ನೋಡಿ, ವೆಂಟಿಲೇಷನ್ಗೆ MS ರೈಲಿಂಗ್ಸು ವಿತ್ ಗ್ಲಾಸ್ ಫಿಟ್ಟಿಂಗ್ ಮಾಡಿದ್ದಾರೆ. ಬೆಳಕು ಬರುತ್ತೆ. ಪಾರ್ಕಿಂಗಿಂದ ಈ ಥರ ಒಂದು ಲುಕ್ ಅನಿಸುತ್ತೆ. 3 ಅಡಿ ವೈಡಾಗಿದೆ. ಸ್ಟೇರ್ ಕೇಸ್ ಬಂದು ಗ್ರಾನೈಟು. ಆಪೋಸಿಟು ವುಡ್ಡಿದು, ಗ್ರಾನೈಟ್ ಅಲ್ಲ. ವುಡ್ ವರ್ಕಲ್ಲಿ ಮಾಡಿರುವಂತಹ ವಾಲ್ ಪ್ಯಾನಲಿಂಗ್ ಸಿಗುತ್ತೆ ನಮಗೆ. ಆಮೇಲೆ ಯಾರು ಬಂದರೂ ಹೋದರು ಅಂತ ನೋಡೋದಕ್ಕೆ ಬಿಗ್ ವಿಂಡೋ ಇದೆ. 4x2 ಸ್ಪೇಷಿಯಸ್ ಜಾಗ ಇದೆ. ನಾರ್ತ್ ಫೇಸ್ ಮೇನ್ ಡೋರು ಟೀಕುಡ್ಡಲ್ಲಿ ಮಾಡಿ ಕೊಟ್ಟಿರುವಂಥದ್ದು. ಹ್ಯಾಂಡ್ ಕಲಿಂಗ್ ಮಾಡಿರುವಂಥದ್ದು ಡೋರು, ವಾಸ್ಕಲ್ಲು. ಡೋರ್ ತುಂಬ ಚೆನ್ನಾಗಿದೆ. ಡೋರ್ ತೋರಿಸ್ಕೊಡ್ತಿದ್ದೀನಿ. ಫಸ್ಟು ಗ್ಲಾಸಿ ಫಿನಿಶು, ಹಾಫ್ ಮೌಂಟ್ ಡಿಸೈನಲ್ಲಿ ಕೊಟ್ಟಿರುವಂಥದ್ದು. ಇದು ಹಾಲು. ಎಂಟ್ರಿ ಆಗ್ತದೆ. ಹಿಂಗೆ ರೈಟ್ ಸೈಡಿಗೆ ಟರ್ನ್ ತೊಗೊಂಡ್ರೆ ಮೇಲ್ಗಡೆ ಸ್ಟೇರ್ ಕೇಸಿಗೆ ಹೋಗೋದಕ್ಕೆ, ಅಂದರೆ ರೂಮ್ಗಳಿಗೆ ಹೋಗೋದಕ್ಕೆ. ಮತ್ತು ಇಲ್ಲಿ ಡೋರ್ ಓಪನ್ ಮಾಡಿದ ತಕ್ಷಣ ಹಾಲು. 2 ಪಾರ್ಟೇಷನ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಪಾರ್ಟೇಷನ್ ಬಂದು ಬಿಗ್ ಹಾಲು. ನೋಡಿ, ಇದು ಫ್ಲೋರಿಂಗ್ ಬಂದು ಗ್ರಾನೈಟು. ವೆಂಟಿಲೇಷನ್ಗೆ 5x6 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಅದರಲ್ಲಿ ವುಡ್ ಪ್ಯಾಟರ್ನ್ ಇರುವಂಥದ್ದು. ಇದು TV ಕ್ಯಾಬಿನೆಟ್ ಅಲ್ವಾ, ಹಾಗಾಗಿ ನೀವು ಇಲ್ಲಿ ಯು ಶೇಪಲ್ಲಿ ಸೋಫಾನ ಆರಾಮಾಗಿ ಹಾಕೋಬೋದು. ಈಗ ನಾನು ನಿಮಗೆ ಆ ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಈಗ ಒಂದು ಡೀಟೇಲ್ಸ್ ನಿಮ್ಗೆ ಗೊತ್ತಾಗುತ್ತೆ ಮನೆ ಬಗ್ಗೆ. TV ಕ್ಯಾಬಿನೆಟು, ಆ ಡೋರ್ ಹಿಂದ್ಗಡೆ ಅಡುಗೆ ಮನೆ ಇರುತ್ತೆ, ಸರಿನಾ? ಇದು ಹಾಲಲ್ಲಿರುವಂತಹ POP ಫಾಲ್ ಸೀಲಿಂಗು. ಇದು ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ. ಸ್ಟೇರ್ ಕೇಸ್ ಹೋಗೋರು ಡಿಸ್ಟರ್ಬೆನ್ಸ್ ಆಗೋಲ್ಲ. ಓಕೆ, ಲೈಕ್ ಈ ಥರ ಇದೆ. ಹಾಲ್ ನೋಡಿದ್ದೀರಾ. ಮತ್ತು ಈ ಡೋರ್ ಹಿಂದ್ಗಡೆ ಇರುವಂತಹ ಡೈನಿಂಗು ಮತ್ತು ಅಡುಗೆ ಮನೆ, ಪೂಜಾ ರೂಮ್ ಎಲ್ಲ ತೋರಿಸ್ಕೊಡ್ತೀನಿ. ನೋಡಿ, ಅಡುಗೆ ಮನೆ L ಶೇಪ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಅಲ್ಲಿ ನಿಮಗೆ ಅಕ್ವಾಗಾರ್ಡ್ ಪಾಯಿಂಟು, ಅಲ್ಲಿ ಒಲೆ ಇಟ್ಕೊಳ್ಳೋದಕ್ಕೆ ಚಿಮ್ನಿ. ಓಕೆ, ಚಿಮ್ನಿ ಪಾಯಿಂಟು ಮಾಡಿದ್ದಾರೆ. ಎಲ್ಲಿ ಇಡ್ತಿರೋ ಗೊತ್ತಿಲ್ಲ. ಅಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಏರಿಯಾ, ಸಾಫ್ಟ್ ಕ್ಲೋಸಸ್, ಟ್ಯಾಂಡಮ್ ಬಾಕ್ಸ್ಗಳೆಲ್ಲ ಚೆಕ್ ಮಾಡಿದ್ದೀನಿ. ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ.
ಮತ್ತು ಅಲ್ಲೇ ಪಕ್ಕದಲ್ಲೇ ಪೂಜಾ ರೂಮು. ಸಿಂಪಲ್ ಆಗಿದೆ. ವೆಂಟಿಲೇಷನ್ಗೆ 2x4 ಅಂತ ಹೇಳಿದ್ನಲ್ಲ, ಯಾರು ಬಂದರು ಹೋದರು ಅಂತ ಬೇಕಾದ್ರೆ ನೋಡ್ಬೋದು. ಓಕೆ, ಪೂಜಾ ರೂಮು ನಿಜ ಹೇಳ್ತೀನಿ, ಸ್ಪೇಷಿಯಸ್ ದೊಡ್ಡದಾಗಿದೆ. ಹಿರಿಯರು ಒಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. 2x4 ವೆಟ್ರಿಫೈಡ್ ಟೈಲ್ಸು. ಮತ್ತು ಇಲ್ಲೂ ಕೂಡ ಬೆಳಕು ಬರಲಿ ಅನ್ನೋಕ್ಕೋಸ್ಕರ ವಿಂಡೋನ ಇಟ್ಟಿದ್ದಾರೆ. ಸೆಟ್ ಬ್ಯಾಕಲ್ಲಿ ಜಾಗ ನಾವು ಬಿಟ್ಟಿದ್ವಿ, ಹಿಂದ್ಗಡೆಯವರು ಬಿಟ್ಟಿದ್ದಾರೆ. ಟೋಟಲ್ 4 ಅಡಿ ವೈಡಾಗಿ ಸಿಗುತ್ತೆ. ಪೂಜಾ ರೂಮ್ನ ಡೋರ್ ಇದ್ದಾಗಿರುತ್ತೆ. ಈಗ ಡೈನಿಂಗ್ ಹಾಲ್ ಏರಿಯಾದಿಂದ ನಿಂತ್ಕೊಂಡು ಅಡುಗೆ ಮನೆಯನ್ನು ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ಒಂದು ಯುಟಿಲಿಟಿ ಇದೆ. ಇಲ್ಲಿ ಫ್ರಿಜ್ ಪಾಯಿಂಟು. ಇದು ಫ್ರಿಜ್ ಪಾಯಿಂಟ್, ಇದು ಡೌಟೇ ಇಲ್ಲ, ಪಾಯಿಂಟೆಲ್ಲ ಇದೆ. ಫ್ರಿಜ್ನ ಇಟ್ಕೋಬೋದು. ಇದು ಡಕ್ ಇದು ಆ್ಯಕ್ಚುಲಿ, ಅದಕ್ಕೆ ನಮಗೆ ಕಾರ್ನರ್ ಥರ ಕಾಣಿಸ್ತಾ ಇದೆ. ಇದು ಹ್ಯಾಂಡ್ ವಾಶ್ ಏರಿಯಾ ಆಗಿರುತ್ತೆ. ಈ ಅಡುಗೆ ಮನೆ ಪಕ್ಕದಲ್ಲೇ ನಮಗೆ ಯುಟಿಲಿಟಿ ಅಥವಾ ಬಾತ್ರೂಮ್ ಮಾಡ್ಕೋಬೋದು ಅನಿಸುತ್ತೆ. ಯುಟಿಲಿಟಿ UPVC ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. 2x4 ವೆಟ್ರಿಫೈಡ್ ಟೈಲ್ಸ್ ಕೊಟ್ಟಿದ್ದಾರೆ. ಆಂಟಿ ಸ್ಕಿಡ್ ಫ್ಲೋರಿಂಗ್ ಕೊಟ್ಟಿದ್ದಾರೆ. ಓಕೆ, ಲೈಕ್ ಈ ಥರ ಈ ಮನೆಯ ಲಕ್ಷಣಗಳು ಅನಿಸಿಕೆ ನಿಮಗೆ ಬಿಟ್ಟಿದ್ದು ನೋಡ್ಬೋದು. ಈಗ ಹಾಲ್ ಪಕ್ಕದಲ್ಲಿ ಅಥವಾ ಮೇನ್ ಡೋರ್ ಪಕ್ಕದಲ್ಲಿ ಸ್ಟೇರ್ಕೇಸು 3 ಅಡಿ ವೈಡ್ ಆಗಿದೆ. ವೆಂಟಿಲೇಷನ್ಗೆ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಇದು ಮಾತ್ರ ಬಿಗ್ 2 ವಿಂಡೋಗಳು ಬರುತ್ತೆ. ಇದು ಫಿಕ್ಸೆಡ್, ಇದು ಓಪನ್ ಆಗಲ್ಲ, ಜಸ್ಟ್ ಬೆಳಕು ಮಾತ್ರ, ಗಾಳಿ ಇಲ್ಲ. ನೋಡಿ, ಈ ಥರ ಮೇಲ್ಗಡೆ ಡೋರ ಆಪೋಸಿಟ್ ಬರುತ್ತೆ. ಮತ್ತು ಇಲ್ಲಿ ಸ್ಟೇರ್ಕೇಸ್ ಇದ್ಯಾಕೆ ಇಷ್ಟು ಗ್ಯಾಪ್ ಕೊಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ. ಈಗ ಇಲ್ಲಿ ಸೆಕೆಂಡ್ ಫ್ಲೋರ್ ಅಲ್ವಾ, ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ ಬೆಡ್ರೂಮು. ನಾನು ನಿಮಗೆ ಫಸ್ಟ್ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಓಕೆ, ಮಾಸ್ಟರ್ ಬೆಡ್ರೂಮು ಇದು. ಎಲ್ಲ ಟೀಕುಡ್ಡೆ ಯೂಸ್ ಮಾಡಿದ್ದಾರೆ, ಡೌಟ್ ಇಲ್ಲ. ಕಿಂಗ್ ಸೈಜ್ ಕಾಟು ವಿತ್ತು ಸ್ಟೋರೇಜು, ಡ್ರಾಯರ್ ಇದೆ. ಫೋಲ್ಡಬಲ್ ಡೋರ್ ಇರುವಂತಹ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರ್ ಇದೆ. POP ಫಾಲ್ ಸೀಲಿಂಗು, ಬ್ಲೂ ಸ್ಟ್ರಿಪ್ ಲೈಟು, ಬಿಗ್ ವಿಂಡೋ ಬರುತ್ತೆ 4x6. ಈ ಕಡೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಕಿಂಗ್ ಸೈಜ್ ಕಾಟು, ಡೌಟೇ ಇಲ್ಲ. ಆ ಪ್ಯಾಟ್ರನ್ ಚೆನ್ನಾಗಿದೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಒಂದು ಬಾತ್ರೂಮ್ ಇದಾಗಿರುತ್ತೆ. 2x4 ವೆಟ್ರಿಫೈಡ್ ಟೈಲ್ಸ್ ಸಿಗುತ್ತೆ. ವಾಲ್ ಕ್ಲೈಂಡಿಂಗು ಮತ್ತು ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಜಾಗ್ವಾರ್ ಬೇಸಿಕ್ ಫಿಟ್ಟಿಂಗು ಮಾಡಿಕೊಡ್ತಾರೆ. ಇದನ್ನೇ ಹುಡುಕ್ತಾರೆ ಎಕ್ಸಾಕ್ಟ್ಸಲ್ಲಿದೆ ಅಂತ. ಓಕೆ, ವೆಂಟಿಲೇಷನ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್ನ ಒಂದು ಲುಕ್ಕು. ಮತ್ತು ಇಲ್ಲೇ ಚಿಲ್ಡ್ರನ್ ಬೆಡ್ರೂಮ್ ಇದೆ. ಚಿಲ್ಡ್ರನ್ ಬೆಡ್ರೂಮ್ ತೋರಿಸ್ತೀನಿ. ಕ್ವೀನ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಇದು ಕೂಡ ಡ್ರಾಯರು, ಸ್ಟೋರೇಜು, POP ಫಾಲ್ ಸೀಲಿಂಗು, ಬಿಗ್ ವಿಂಡೋ ಬರುತ್ತೆ 4x8 ವಿಂಡೋ ಬ್ಯಾಕ್ ಸೈಡು. ಸೆಟ್ ಬ್ಯಾಕು ನೋಡಿ ಮ್ಯಾಕ್ಸಿಮಮ್ ಅಷ್ಟು ಸಿಗುತ್ತೆ, ಹೆವಿ ಇದೆ. ಇದು ನಿಮಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಹಾಗೆ ಇಲ್ಲಿ ಒಂದು ಬಾತ್ರೂಮ್ ಬರುತ್ತೆ, ವಾರ್ಡ್ರೋಬರ್ಗಳು. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಡ್ರಾಯರ್ಗಳು ಕೊಟ್ಟಿದ್ದಾರೆ ಸ್ಟೋರೇಜ್ಗೆ, ಕಾಟ್ ಕೆಳಗಡೆ. ಬಾತ್ರೂಮ್ ತುಂಬ ಚೆನ್ನಾಗಿ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ಟೈಲ್ಸ್ ವರ್ಕು ಇಷ್ಟ ಆಯಿತು. ಓಕೆ, ವೆಂಟಿಲೇಷನ್ ಫ್ಯಾನ್ಗಳೆಲ್ಲ ಹಾಕಿದ್ದಾರೆ. ವಿಂಡೋ ಎಲ್ಲ ಇದೆ, ಡೌಟೇ ಇಲ್ಲ. ದಿಸ್ ಈಸ್ ಚಿಲ್ಡ್ರನ್ ಬೆಡ್ರೂಮು. ಓಕೆ, ಇನ್ನೊಂದು ಬೆಡ್ರೂಮ್ ಇದೆ ಮೇಲ್ಗಡೆ. ಟೋಟಲ್ 3 ಬೆಡ್ರೂಮು. ನನಗೆ ಈ ಪೋರ್ಷನ್ ತುಂಬ ಇಷ್ಟ ಆಯಿತು. ಸಕ್ಕತ್ತಾಗಿ ನೋಡಿ, ಮರ ಅಲ್ಲಾಡ್ತಾ ಇದೆ, ಗಾಳಿ ಬರ್ತಾಯಿಲ್ಲ, ಬಟ್ ಬೆಳಕು ತುಂಬ ಚೆನ್ನಾಗಿ ಬರ್ತಾಯಿದೆ.
304 gauges ರೇಲಿಂಗ್ಸು ಟಾಪ್ ಟು ಬಾಟಮ್ ಸಿಗುತ್ತೆ. ಯಾರು ಸ್ಕೂಲ್ಗಳಿಗೆ ಹತ್ತಿರ ಇರೋ ಮನೆ ಹುಡುಕ್ತಿದ್ದಾರೋ ಅವರಿಗೋಸ್ಕರ ಈ ಮನೆ ಆಗಿರುತ್ತೆ. ಯಾಕಂದರೆ ದಯಾನಂದ ಸಾಗರ, NPS, ಪೂರ್ಣ ವಿಕಾಸ, ಜುಬ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲು ಇಂಥ ಹಲವಾರು ಸ್ಕೂಲ್ಗಳು ತುಂಬ ಹತ್ತಿರ ಇದೆ ಈ ಮನೆಗೆ. ಇದು ಒಂದು ಗೆಸ್ಟ್ ಬೆಡ್ರೂಮ್ ಇದೆ. ರೈಟ್, ಮಾಸ್ಟರ್ ಬೆಡ್ರೂಮ್ ನೋಡಿದ್ದೀರಲ್ಲ ಅದೇ ಥರ ಸೇಮು. ಫ್ಲೋರ್ ಟಾಪ್ ಟು ಬಾಟಮ್ ಗ್ರಾನೈಟು, ಸ್ಟೋರೇಜು ಇದೆ, ಕ್ವೀನ್ ಸೈಜ್ ಬರುತ್ತೆ. ವಾರ್ಡ್ರೋಬ್ ಸ್ವಲ್ಪ ದೊಡ್ಡದು ಕೊಟ್ಟಿದ್ದಾರೆ. ಡೋರ್ ಟೈಪಲ್ಲಿರುವಂಥದ್ದು. ವಿಂಡೋ ಅಷ್ಟೇ ಹೆವಿಯಾಗಿ ದೊಡ್ಡದಾಗಿ ಕೊಟ್ಟಿದ್ದಾರೆ. ಬೆಳಕಿಗೆ ಚೆನ್ನಾಗಿದೆ ಮನೆ. ಡ್ರೆಸ್ಸಿಂಗ್ ಕ್ಯಾಬಿನೆಟು ಮತ್ತು ಒಂದು ಬಾತ್ರೂಮ್ ಇದೆ. ಎರಡು ಕಡೆಯೂ ಡ್ರಾಯರ್ ಇದೆ. ಆ್ಯಕ್ಚುಲಿ ಗುಡ್ ಬಾತ್ರೂಮು. ವೆಂಟಿಲೇಷನ್ ಎರಡು ಕಡೆಯೂ ಇದೆ ಬಾತ್ರೂಮಲ್ಲಿ. ಗುಡ್ ವರ್ಕ್. ಟಾಪ್ ಬಾತ್ರೂಮ್ ಈಸ್ ಗುಡ್. ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಇಲ್ಲಿ ಏನು ಮಾಡಿದ್ದಾರೆ ನೋಡೋಣ. ಇದು ಮಲ್ಟಿಪರ್ಪಸ್ ಅಂತ ಹೇಳ್ಬೋದು. ಫ್ಲೋರಿಂಗ್ ಬಂದು 2x2 ವೆಟ್ರೋಫಿಟೈಲ್ಸ್ ಇದು. ಓಕೆ, ಮ್ಯಾಟ್ ಫಿನಿಷಿಂಗು, ವುಡನ್ ಪ್ಯಾಟರ್ನ್ ಇರುವಂಥದ್ದು. MS ರೇಲಿಂಗ್ಸ್ ಕೊಟ್ಟಿದ್ದಾರೆ ಸೇಫ್ಟಿ ವೈಸು. ಮತ್ತು ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟು, ಇನ್ಲೆಟ್ ಇದೆ, ಪ್ಲಗ್ ಪಾಯಿಂಟು, ಔಟ್ಲೆಟು. ಬಟ್ಟೆ ಒಣಗಿ ಹಾಕೋದಕ್ಕೆ ಇಲ್ಲಿ ಬೇಕಾದ್ರೆ ಮಾಡ್ಕೋಬೋದು. ಅಥವಾ ನೀವು ಇಲ್ಲಿ ಏನಾದರೂ ಒಂದು ಕನ್ವರ್ಟ್ ಮಾಡ್ಕೋಬೋದು ರೂಮ್ ಥರ ಹೇಗಾದರೂ ಫ್ಯೂಚರಲ್ಲಿ. ಓಕೆ, ಈ ಥರ ಇದೆ. ಮೇಲ್ಗಡೆ ಹೋಗೋಣ. ಲ್ಯಾಡರು. ಓಕೆ, ಟಾಪ್ ಫ್ಲೋರಲ್ಲಿ ಬಂದಿದ್ದೀವಿ. 1000 ಲೀಟರ್ ಸಿಂಟೆಕ್ಸ್ ಕಾಣಿಸ್ತಾ ಇದೆ. ಇದೇ ಡಕ್ಕು. ಟಾಪ್ ಟು ಬಾಟಮ್ ಬರುತ್ತೆ ನಮಗೆ. ಫುಲ್ ಮೋಲ್ ಟೆರಸ್ಸೆ. ಗಾರ್ಡನ್ ಏರಿಯಾ ಬೇಕಾದ್ರೆ ಮಾಡ್ಕೋಬೋದು. ಇದು ಬಸ್ ಡಿಪೋ. ಇಲ್ಲಿದ್ದ ಎಲ್ಲ ಕಡೆ ಹೋಗೋ ಬಸ್ಗಳು ಸಿಗುತ್ತೆ. ದಯಾನಂದ ಸಾಗರ್ ಸ್ಕೂಲು. ರೈಟ್, ಮನೆ ಬಗ್ಗೆ ಫೈನಲ್ ಆಗಿ 4 ಮಾತು. ಅಂಜನಾಪುರ 10 ಬ್ಲಾಕು ಬಸ್ ಡಿಪೋ ಹಿಂದ್ಗಡೆ ಬರುತ್ತೆ. ಅಥವಾ ಲ್ಯಾಂಡ್ ಮಾರ್ಕು ದಯಾನಂದ ಸಾಗರು. ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು, 20/30 BDA. ಆಸ್ಕಿಂಗ್ ಪ್ರೈಸ್ 1,55 lakhs. 1,55,00,000. ಸ್ಲೈಟ್ಲಿ ನೆಗೋಷಿಯಬಲ್. ಮನೆ ನೋಡಬೇಕಂದಲ್ಲಿ ಕೊಟ್ಟಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೆಯನ್ನು ತೋರಿಸ್ತೀನಿ. ಇನ್ನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.